ಆಶಾ ವರ್ಕರ್ ಆಗಿ ನಾವು ಬೆಳಗಿನಿಂದ ಸಾಯಂಕಾಲವರೆಗೂ ಏನೆಲ್ಲ ಕೆಲಸ ಮಾಡ್ತೀವಿ ಅನ್ನೋದನ್ನು ಸ್ವಲ್ಪ ಪಕ್ಷಿ ನೋಟವನ್ನು ನೋಡ್ಕೊಂಡು ಬರೋಣ. ಸುಮಾರು ಸರ್ವೆಗಳನ್ನು ಕೊಡ್ತಾ ಇದ್ದಾರೆ. ಅವು ಬರೀ ಆನ್ಲೈನ್ ಸರ್ವೆಗಳು, NCD ಆಮೇಲೆ ಅಬಾ ಕಾರ್ಡ್ ಮಾಡ್ಬೇಕಂತೆ, ಅದು HNS ಸರ್ವೆ ಅಂತೆ, ಆಮೇಲೆ ACF ಅಂತೆ, ಆಮೇಲೆ ಗ್ಯಾರಂಟಿ ಸರ್ವೆ ಅಂತೆ, ಈ ರೀತಿಯಾಗಿ ಸುಮಾರು ಸರ್ವೆಗಳನ್ನು ಕೊಡ್ತಾ ಇದ್ದಾರೆ. ನಾವು ಡೈಲಿ ಎದ್ದ ತಕ್ಷಣ ಸರ್ವೇಕಂತ ಹೋಗ್ತೀವಿ. ಮೊದಲು ತೊಗೊಂಡಿರೋದು 2 ತಾಸು ಕೆಲಸ ಅಂತ, ಈಗ 24 ತಾಸು ಕೆಲಸ ಮಾಡಿದ್ರೂ ಟೈಮ್ ಸಾಲಾಗತ್ತಿಲ್ಲ ಮೇಡಮ್. ಅದು 5,000 ರೂಪಾಯಿದಾಗ 24 ತಾಸನ್ನು ಕೆಲಸ ಮಾಡಕತ್ತೀವಿ. ಫಸ್ಟ್ ಡ್ಯೂಟಿ ಎಲ್ಲ ಮಾಡ್ತೀವಿ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡು. ನಮ್ಗೆ 2ನೇ ದಿನ 3ನೇ ದಿನ 4ನೇ ದಿನ ಅಂತ ನಮ್ಗೆ ಯಾರು ಏನು ಕೇಳಲ್ಲ ಮೇಡಮ್. ಅದೊಂಥರ ತೊಂದರೆ. ಅದಕ್ಕೆ ಇನ್ಸೆಂಟಿವ್ ಇರಲ್ಲ. ಐತಂತಾರೆ ನಮ್ಗೆ ಇನ್ಸೆಂಟಿವ್ ಇನ್ನೂ ತಗೋನಾದ್ರೂ ಬಂದಿಲ್ಲ. ಲಾರೋ ಸರ್ವೆ ಅಂತ ಮಾಡಬೇಕು. ಅಲ್ಲೇ ಅದೇ ಹೋಗಿದ್ವಿ, ಒಂದು ಭೇಟಿಗೆ ಹೋಗಿ ಲಾರೋ ಸರ್ವೆ ಅಂತ ನೋಡಬೇಕು, ಅವ್ರ ಫ್ರಿಜ್ ತೆಗೆದು ನೋಡಬೇಕು, ಅವ್ರದ್ದು ಕೂಲರ್ ತೆಗೆದು ನೋಡಬೇಕು, ಅವ್ರ ಮನೆ ಎಲ್ಲ ಡ್ರಮ್ಗಳಲ್ಲಿ ಚೆಕ್ ಮಾಡಬೇಕು. ಅದರಲ್ಲಿ ಹುಳಾಗಿದ್ರೆ ಅದಕ್ಕೆ ನಾವೇ ಜವಾಬ್ದಾರರು. ಅದು ಆಗಿದೆ ನೋಡಬೇಕು. ಫಸ್ಟ್ ಹುಟ್ಟಿದ ತಕ್ಷಣ BCG, ಜೀರೋ ಪೋಲಿಯೋ ಇವೆಲ್ಲ ಆಗಿದೆ. ಹೆಪಟೈಟಿಸ್ B 3 ವ್ಯಾಕ್ಸಿನ್ ಆಗಿದೆ ನೋಡಬೇಕು. ಅಲ್ಲಿಂದ 1.5 ತಿಂಗಳಿಗೆ ಒಂದ್ಸಲ ವಿಚಾರ ಮಾಡ್ಬೇಕು ಮೇಡಮ್. ಆ ಬಾಣಂತಿಗೆ ವಾರ ಭೇಟಿ ಕೊಡಬೇಕು. 7 ಭೇಟಿ ಇರ್ತಾವೆ, ಅವೆಲ್ಲ ಮಾಡ್ಬೇಕು ಮೇಡಮ್. ಒಂದ್ಸಲ ನಾವು ಮನೆ ಬಿಟ್ಟಿವಿ ಅಂದ್ರೆ ಹೊಳ್ಳಿ ಎಟ್ಟೊತ್ತಿಗೆ ಬರ್ತೀವಿ, ನಮ್ಮ ಟೈಮ್ನ ನಮಗೆ ಗೊತ್ತಿರಲ್ಲ. ತೆರಿಗೆ ಗೌರ್ಮೆಂಟ್ ಆಸ್ಪತ್ರೆ ಒಳಗೆ ಆದ್ರೂ ಮಾತ್ರ ಈ 200 ರೂಪಾಯಿ ಬರುತ್ತೆ. ಆಮೇಲೆ ಪ್ರಾಥಮಿಕ ಆರೋಗ್ಯ ಕೇಂದ್ರದೊಳಗಾದ್ರೆ ರೂರಲ್ದಾಗಾದ್ರೆ 300 ರೂಪಾಯಿ ಬರುತ್ತೆ. ಅದು ಆ ತಾಯಿದು APL ಕಾರ್ಡ್ ಇದ್ರೆ ಅದು ಕೂಡ ಇನ್ಸೆಂಟಿವ್ ಬರಲ್ಲ. ಆಮೇಲೆ ಪ್ರೈವೇಟ್ ದವಾಖಾನೆಯಲ್ಲಿ ಹೆರಿಗೆ ಆದ್ರೂ ಸಹಿತ ಅದಕ್ಕೂ ಕೂಡ ಇನ್ಸೆಂಟಿವ್ ಬರಲ್ಲ. ಅವ್ರು ಕೊಡ್ತಕ್ಕಂಥ ಬರೀ 5,000 ಸಂಬಳದೊಳಗ ಯಾವ ರೀತಿ ಉಪಜೀವನ ಮಾಡ್ಬೇಕಂತ ನಮಸ್ತೆ. ಆಶಾ ವರ್ಕರ್ ಆಗಿ ನಾವು ಬೆಳಗಿನಿಂದ ಸಾಯಂಕಾಲವರೆಗೂ ಏನೆಲ್ಲ ಕೆಲಸ ಮಾಡ್ತೀವಿ ಅನ್ನೋದನ್ನು ಸ್ವಲ್ಪ ಪಕ್ಷಿ ನೋಟವನ್ನು ನೋಡ್ಕೊಂಡು ಬರೋಣ. ಇವಾಗ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಒಂದೊಂದು ಸಾರಿ 6 ಗಂಟೆಗೇ ಬರಬೇಕು ಅಂತೇಳಿ ವರ್ಕ್ ಲೋಡ್ ಪ್ರೆಷರ್ ಹಾಕ್ತಾ ಇದ್ದಾರೆ. ಒಂದೊಂದು ಸಾರಿ ಏನೈತಿ ಯಥಾಸ್ಥಿತಿ ಒಳಗೆ 10 ಗಂಟೆಗೆ ಹೋಗ್ತೀವಿ. ಈ ಟೈಪ್ ನಾವು ವರ್ಕ್ ಮಾಡ್ತೀವಿ. ಈಗ ಎಲ್ಲಿಂದ ನಮ್ಮ ವರ್ಕ್ ಶುರು ಆಗುತ್ತೆ ಅನ್ನೋದನ್ನು ನೋಡ್ಕೊಂಡು ಬರೋಣ. ಇವಾಗ ಒಂದು ಊರಲ್ಲಿ ಒಬ್ಬರು ಮ್ಯಾರೇಜ್ ಆಗ್ತೈತಿ. ಮ್ಯಾರೇಜ್ ಆದ ತಕ್ಷಣ ಅವ್ರದ್ದು ನವ ದಂಪತಿಗಳದ್ದು ನಾವೊಂದು RCH ಪೋರ್ಟಲ್ ಅಂತೇಳಿ ಪೋರ್ಟಲ್ ಇದೆ. ಆ ಪೋರ್ಟಲಲ್ಲಿ ಯಾರು ಮಾಡಬೇಕು ಎಷ್ಟು ಅಂತಂದರೆ ಸುಮಾರು 18ರಿಂದ 49 ವಯಸ್ಸಿನಲ್ಲಿರ್ತಕ್ಕಂಥ ಅರ್ಹ ದಂಪತಿಗಳನ್ನು ನಾವು ಯಾರು ಮಾಡ್ತೀವಿ. ಅದು ತದನಂತರ ಏನಾಗ್ತೈತೆ ಅಂತಂದ್ರೆ ಅವರು ಪ್ರೆಗ್ನೆಂಟ್ ಆಗ್ತಾರೆ. ಪ್ರೆಗ್ನೆಂಟ್ ಆದಮೇಲೆ ಮತ್ತೆ ಅವ್ರ ಮನೆಗೆ ಹೋಗಿ ಹೆಸರನ್ನು ನೋಂದಾಯಿಸ್ಕೊತೀವಿ. ಆಮೇಲೆ ಆಕೆಗೆ 4 ವಿಸಿಟ್ಗಳನ್ನು ಮಾಡಿಸ್ತೀವಿ, 2 TDಗಳನ್ನು ಕೊಡಿಸ್ತೀವಿ. ಆಮೇಲೆ ಮಾತ್ರೆ ಬಗ್ಗೆ ಹೇಳ್ತೀವಿ, ಹೆಲ್ತ್ ಎಜುಕೇಷನ್ ಬಗ್ಗೆ ಹೇಳ್ತೀವಿ, ವೈದ್ಯರ ತಪಾಸಣೆ ಬಗ್ಗೆ ಹೇಳ್ತೀವಿ. ಇದೆಲ್ಲ ಆದ ನಂತರ 9 ತಿಂಗಳು ಕಳೀತಾ ಇದ್ದಂಗೆ ಅವ್ರಿಗೆ ಹೆರಿಗೆ ನೋವು ಸ್ಟಾರ್ಟ್ ಆದ ನಂತರ ಹೆರಿಗೆ ಕರ್ಕೊಂಡು ಹೋಗ್ತೀವಿ. ಹೆರಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಆಂಬುಲೆನ್ಸಿಗೆ ಫೋನ್ ಹಚ್ಚಿ ನಾವು ಹೋಗ್ತೀವಿ. ಹೋದ ನಂತರ 1 ದಿವಸದಾಗ ಹೆರಿಗೆ ಆಗ್ಬೋದು ಅಥವಾ 2 ದಿವಸದಾಗ ಆಗ್ಬೋದು. ಆ ಹೆರಿಗೆ ಆಗೋವರೆಗೂ ಅವ್ರ ಜೊತೆನೇ ಇರ್ಬೇಕು ನಾವು. ತಾಯಿ ಮಗು ಸೇಫ್ಟಿ ಆಗಿ ಅವರನ್ನು ವಾಡಿ ತಂದು ಶಿಫ್ಟ್ ಮಾಡುವವರೆಗೂ ನಾವು ಅಲ್ಲೇ ಕಾಯಬೇಕು. ಈ ದಿನ.com ನಮ್ಮ ಕರ್ನಾಟಕ ನಡೆದ 50 ಹೆಜ್ಜೆ ಮುಂದಿನ ದಿಕ್ಕು ಎಂಬ ವಿಶೇಷ ಸಂಚಿಕೆಯನ್ನು ಹೊರತಂದಿದೆ. ಈ ವಿಶೇಷ ಸಂಚಿಕೆಯನ್ನು ಖರೀದಿಸೋಕೆ ಈ ಕೆಳಗೆ ಕಾಣಿಸ್ತಾ ಇರೋ ನಂಬರ್ನ ಸಂಪರ್ಕಿಸಿ. ತದನಂತರ ಆಮೇಲೆ ಬಾಣಂತಿ ಮನೆಗೆ ಬಂದ ತಕ್ಷಣ ಮತ್ತೆ 7 ಭೇಟಿ ಇರ್ತಾವೆ. ಅವಾಗ ಹೋಗ್ತೇಸಿ ಆ ಕಾಲಕ್ಕೆ ತಕ್ಕಂತಿನ ನಮ್ಗೆ ಗೈಡ್ಲೈನ್ಸ್ ಹತ್ತಿ ಮಾಡಿದರು. ಆ ಗೈಡ್ಲೈನ್ಸ್ ಪ್ರಕಾರ ಮೇಡಮ್ ನಾವು ಮನೆಗೆ ಹೋಗ್ತೇಸಿ ಭೇಟಿಗಳನ್ನು ಹೇಳ್ತೀವಿ. ಭೇಟಿಗಳನ್ನು ತಾಯಿ ಮತ್ತು ಮಗುವಿನ ಭೇಟಿಗಳನ್ನು ಮಾಡ್ತೀವಿ. ಆಮೇಲೆ ಸಂಬಂಧಪಟ್ಟಂಥ ಹೆಲ್ತ್ ಎಜುಕೇಷನ್ ನೀಡ್ತೀವಿ. ಆಮೇಲೆ ನ್ಯೂಟ್ರಿಷನ್ ಬಗ್ಗೆ ಹೇಳ್ತೀವಿ, ವೈಯಕ್ತಿಕ ಸ್ವಚ್ಛತೆ ಬಗ್ಗೆ ಹೇಳ್ತೀವಿ. ಈ ರೀತಿ ಎಲ್ಲ ಅವರ ಆರೋಗ್ಯ ಕ್ಷೇಮವನ್ನು ನೋಡ್ಕೋತಾ ಇರ್ತೀವಿ. ಇದು ಒಂದಾದರೆ ಆಮೇಲೆ ಮಗು ಹುಟ್ಟಿದ ತಕ್ಷಣ BCG ಅಂತ ಹಾಕಿಸ್ತೀವಿ. ಆಮೇಲೆ ತದನಂತರ 1.5 ತಿಂಗಳು, 2.5 ತಿಂಗಳು, 3.5 ತಿಂಗಳು, 9 ತಿಂಗಳು, 16 ತಿಂಗಳು, ಆಮೇಲೆ 5 ವರ್ಷ, 10 ವರ್ಷ, 16 ವರ್ಷ ಅಲ್ಲಿವರೆಗೂ ನಾವು ಇಮ್ಯುನೈಸೇಷನ್ ಅಂತೇಳಿ ಮಾಡ್ತಾ ಬರ್ತೀವಿ. ಆಶಾ ಕಾರ್ಯಕರ್ತರಿಗೆ ಅದರಿಂದ ಬರ್ತಕ್ಕಂಥ ಪ್ರಾಫಿಟ್ ಏನು, ಪ್ರಾಫಿಟ್ ಅನ್ನು ನೋಡಬೇಕು ಅಂತಂದ್ರೆ ಇವಾಗ ನಾನು ಹೇಳಿದ್ನಲ್ಲ, 1 ಡಿಲಿವರಿ ಮಾಡಿಸಿದ್ರೆ ಈಗ 9 ತಿಂಗಳ ತನಕ ಕಾಯಬೇಕು. 1 ಡಿಲಿವರಿ ಮಾಡಿಸ್ಬೇಕಾದ್ರೆ 9 ತಿಂಗಳ ತನಕ ಕಾಯ್ದ ನಂತರ ಅವ್ರನ್ನ ಡಿಲಿವರಿಗೆ ಕರ್ಕೊಂಡು ಹೋಗ್ತೀವಿ. ಸರ್ಕಾರಿ ಆಸ್ಪತ್ರೆ ಒಳಗೆ ಹೆರಿಗೆ ಆದರೆ ಅದು ಅರ್ಬನ್ದೊಳಗಾದರೆ 200 ರೂಪಾಯಿ, ರೂರಲ್ದಾಗಾದರೆ 300 ರೂಪಾಯಿ. ಈ ರೀತಿ ಸಂಬಳ ಸಿಗ್ತೈತೆ ಅದಕ್ಕೆ. ಅದನ್ನು ನಾವು ಅಷ್ಟೇ ಮ್ಯಾನ್ಯಲ್ ಮಾಡಿಸ್ಬಿಟ್ರೆ ನಮ್ಮ ಸಂಬಳ ಬಂದು ನಮ್ಮ ಕೈ ಸೇರಲ್ಲ. ಅದನ್ನು ಡಿಲಿವರಿ ಮಾಡಿಸ್ಬಿಟ್ಟು
ಬಂದು RCH ಪೋರ್ಟಲ್ ಅಲ್ಲಿ ನಾವು ಎಂಟ್ರಿ ಮಾಡಿಸ್ಬೇಕು. ಅದು ಒಂದ್ಸಲ ಎಂಟ್ರಿ ಆಗತ್ತೆ, ಒಂದ್ಸಲ ಆಗಲ್ಲ. ಅದು ಎಂಟ್ರಿ ಆದ್ರೆ ನಮ್ಗೆ ದುಡ್ಡು ಬರುತ್ತೆ, ಎಂಟ್ರಿ ಆಗ್ಲಿಲ್ಲ ಅಂತಂದ್ರೆ ದುಡ್ಡು ಬರಲ್ಲ. ಇನ್ನೊಂದು ಸಿಸ್ಟಮ್ ಏನೈತೆ ಅದ್ರಲ್ಲಿ ಅಂತಂದ್ರೆ, ಈಗ ನಾವು ಡೆಲಿವರಿ ಮಾಡ್ಸಿರ್ತೀವಿ, ಅದ್ರ ಪಟ್ನ ಬಂದ್ ನಮ್ಗೆ ಎಂಟ್ರಿ ಮಾಡಕ್ ಆಗ್ತಿಲ್ಲ ಅಂತ ಟೈಮ್ದೊಳಗ ಮತ್ತೊಬ್ರು ಆಶಾ ವರ್ಕರ್ ಹಾಕೊಂಡ್ರ ಅಂತಂದ್ರ ಆ ದುಡ್ಡು ಆ ಆಶಾ ಹೋಗಿ ತಲುಪತ್ತೆ. ನಮಗ್ ಮಾತ್ರ 9 ತಿಂಗಳ ತನಕ ಕಾದ್ ನೋಡಿದ್ರು ಆ ಒಂದು ಆಶಾ ಕಾರ್ಯಕರ್ತೆಯರಿಗೆ ಅದರಿಂದ ಬರ್ತಕ್ಕಂಥ ಇನ್ಸೆಂಟಿವ್ ಅವಳ ಕೈ ಸೇರಲ್ಲ. ಆಮೇಲೆ ತೆರಿಗೆ ಗೌರ್ಮೆಂಟ್ ಆಸ್ಪತ್ರೆ ಒಳಗೆ ಆದ್ರೂ ಮಾತ್ರ ಈ 200 ರೂಪಾಯಿ ಬರುತ್ತಾ. ಆಮೇಲೆ ಪ್ರಾಥಮಿಕ ಆರೋಗ್ಯ ಕೇಂದ್ರದೊಳಗಾದ್ರೆ ರೂರಲ್ದಾಗಾದ್ರೆ 300 ರೂಪಾಯಿ ಬರುತ್ತೆ. ಅದು ಆ ತಾಯಿದು APL ಕಾರ್ಡ್ ಇದ್ರೆ ಅದು ಕೂಡ ಇನ್ಸೆಂಟಿವ್ ಬರಲ್ಲ. ಆಮೇಲೆ ಪ್ರೈವೇಟ್ ದವಾಖಾನೆಯಲ್ಲಿ ಹೆರಿಗೆ ಆದ್ರೂ ಸಹಿತ ಅದಕ್ಕೂ ಕೂಡ ಇನ್ಸೆಂಟಿವ್ ಬರಲ್ಲ. ಆಮೇಲೆ ಆಪರೇಷನ್ ಒಂದ್ ಕೇಸ್ ಕರ್ಕೊಂಡು ಹೋಗಿ ನಾವು 2 ದಿನ ಅಡ್ಡಾಡ್ಬೇಕು, 2 ದಿನ ಅಥವಾ 3 ದಿನ ಅಡ್ಡಾಡ್ಬೇಕು. ಆಕೆ ಅವ್ರನ್ನ ಫಸ್ಟ್ ಒಮ್ಮೆ ಕರ್ಕೊಂಡು ಹೋಗಿ ಅವ್ರದ್ದು ಎಲ್ಲ ರಕ್ತದು ಸರಿ ಐತಿಲ್ಲೋ ಅಂತ ಹೇಳಿ ತೋರಿಸ್ಕೊಂಡು ಬರ್ಬೇಕು. ಅವ್ರದೆಲ್ಲ ತಪಾಸಣೆ ಆದ ನಂತರ ಅಲ್ಲಿಂದ ಮೇಡಮ್ ಅವ್ರು ಯಾವಾಗ ಬಾ ಅಂತಾರಲ್ಲ ಅವಾಗ ಮತ್ತೆ ನಾವು ಕರ್ಕೊಂಡು ಹೋಗಿ ಆಪರೇಷನ್ ಮಾಡಿಸಿದಾಗ ಅದನ್ನ ತಂದು ಮತ್ತೆ RCH ಪೋರ್ಟಲ್ಲಿ ನಾವು ಎಂಟ್ರಿ ಮಾಡಿಸ್ಬೇಕು. ಅವಾಗ ಮಾತ್ರ 150 ರೂಪಾಯಿ ಆ ಆಪರೇಷನ್ ಅದು ಬರ್ತೈತಿ. ಈಗ ಇಷ್ಟು ದಿನ ಗೌರ್ಮೆಂಟ್ ಆಗ್ಲಿ ಪ್ರೈವೇಟ್ ಆಗ್ಲಿ ಎರಡಕ್ಕೂ 150 ರೂಪಾಯಿ ಹಾಕ್ತಿದ್ರು. ಇವಾಗ ಏನಾಗೈತೆ ಅಂತಂದ್ರ ಪ್ರೈವೇಟ್ದಲ್ಲಿ ಮಕ್ಕಳ ಆಪರೇಷನ್ ಆದ್ರೆ ಅದಕ್ಕೂ ಸಹಿತ ದುಡ್ಡು ನಿಮಗೆ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ಆದ್ರೆ ನಾವು ಆಶಾ ಕಾರ್ಯಕರ್ತರ ಬದುಕುದು ಹೆಂಗ್ ಮೇಡಮ್? ಇದು ಒಂದಾಯ್ತು. ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರ, ಈಗ ಹೇಳಿದ್ನಲ್ಲ ನಾನು ಡೆಲಿವರಿ ಮಾಡಿಸ್ಕೊಂಡ್ಬಂದು ಪಟ್ನ ಅದನ್ನ ಎಂಟ್ರಿ ಮಾಡ್ಸಕ್ ಆಗ್ಲಿಲ್ಲ ಅಂತಂದ್ರ ಮತ್ತೊಬ್ರು ಹಾಕೋತಾರು ಅಂತೇಳಿ, ಅದೇ ರೀತಿಯಾಗಿ ನಾವು ಇಮ್ಯುನೈಸೇಷನ್ ಹೇಳಿದ್ನಲ್ಲ, ಇಮ್ಯುನೈಸೇಷನ್ ಮಾಡಿ ಸ್ವಲ್ಪ ಲೇಟ್ ಆಯ್ತು, ಅದು ಎಂಟ್ರಿ ಆಗ್ಲಿಲ್ಲ. ಫಸ್ಟ್ MRK 100, ಸೆಕೆಂಡ್ MRK 200, 175 ಈ ರೀತಿ ಇರತ್ತ. ಅದನ್ನು ಕೂಡ ನಾವು ಸಡನ್ ಆಗಿ ಎಂಟ್ರಿ ಮಾಡ್ಲಿಲ್ಲ ಅಂತಂದ್ರ ಮತ್ತೊಬ್ಬ ಆಶಾ ಹಾಕೊಂಡ್ ಬಿಡ್ತಾಳ. ಅದು ಕೂಡ ಪ್ರಾಫಿಟ್ದಿಂದ ಆ ಆಶಾ ವಂಚಿತನೇ ಆಗೋದು. ಈ ರೀತಿಯಾಗಿ ನಾವು ಸುಮಾರು ವರ್ಷಗಳಿಂದ ಈ RCH ಪೋರ್ಟಲ್ ಬೇಡವೇ ಬೇಡ ನಮ್ಗೆ. ಬೇರೆ ರಾಜ್ಯದಲ್ಲಿ ಯಾವ ರೀತಿ ಫಿಕ್ಸ್ ಅಂತ ಹೇಳಿ 15,000 ಮಾಡಿದಾರಲ್ಲ, ಅದೇ ರೀತಿಯಾಗಿ ನಮ್ಗೆ 15,000 ಫಿಕ್ಸ್ ಸ್ಯಾಲ್ರಿ ಕೊಡ್ರಿ ಅಂತ ಹೇಳಿ ನಾವು ಸನ್ಮಾನ್ಯ ಮುಖ್ಯಮಂತ್ರಿಯವರಲ್ಲಿ ಸಾಕಷ್ಟು ಸಲ ಮನವಿ ಮಾಡ್ಕೊಂಡಿದ್ದೀವಿ. ಇದೇ ಫ್ರೀಡಮ್ ಪಾರ್ಕ್ ಅಲ್ಲೇ ಹೋದ ವರ್ಷ ಸಾಕಷ್ಟು ಸಲ ಮನವಿ ಮಾಡ್ಕೊಂಡಾಗ ಅವರು ನಿಮ್ಮ ಬೇಡಿಕೆಗಳನ್ನ ಕೂಡಲೇ ನಾನು ಈಡೇರಿಸ್ತೀನಿ, ಈ ಕೂಡಲೇ ಇದನ್ನ ಹೋರಾಟವನ್ನು ಹಿಂಪಡೀರಿ ಅಂತ ಹೇಳಿ ನಮ್ಗೆ ಆಶ್ವಾಸನೆ ಕೊಟ್ಟು ಹೋದ್ರು. ಅವಾಗ ಆಶ್ವಾಸನೆ ಕೊಟ್ಟಿದ್ದನ್ನ ಒಂದು ವರ್ಷವರೆಗೂ ಕಾದಿವಿ. ಸುಮಾರು ಒಂದು 15ರಿಂದ 16 ಮೀಟಿಂಗ್ ಅನ್ನು ಮಾಡಿದ್ರು. ಆ ಮೀಟಿಂಗ್ನಲ್ಲಿ ಒಂದಿನೂ ಕೂಡ ಆಶಾ ಕಾರ್ಯಕರ್ತೆಯರ ಧ್ವನಿಯನ್ನ ಎತ್ತಲಿಲ್ಲ. ಆಮೇಲೆ ಇನ್ನೊಂದು ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಆಶಾ ಕಾರ್ಯಕರ್ತೆಯರ ಕೆಲಸ ಇಷ್ಟೇ ಅಲ್ಲ ಮೇಡಮ್, ಇನ್ನು ಸಾಕಷ್ಟು ಇದಾವೆ. ಸುಮಾರು ಸರ್ವೆಗಳನ್ನು ಕೊಡ್ತಾ ಇದ್ದಾರೆ. ಅವು ಸರ್ವೆಗಳು ಯಾವ ರೀತಿ ಅಂದ್ರೆ ಬರೀ ಮ್ಯಾನ್ವಲ್ ಅಂತ ಸರ್ವೆ ಇರಲ್ಲ ಮೇಡಮ್, ಅವು ಬರೀ ಆನ್ಲೈನ್ ಸರ್ವೆಗಳು. NCD ಆಮೇಲೆ ಅಬಾ ಕಾರ್ಡ್ ಮಾಡ್ಬೇಕಂತೆ, ಅದು HNS ಸರ್ವೆ ಅಂತೆ, ಆಮೇಲೆ ACF ಅಂತೆ, ಆಮೇಲೆ ಗ್ಯಾರಂಟಿ ಸರ್ವೆ ಅಂತೆ, LCDC ಮ್ಯಾನ್ವಲ್ ಆಗಿ ಮನೆಗೆ ಹೋಗಿ ಮಾಡ್ತೀವಿ. ಈ ರೀತಿಯಾಗಿ ಸುಮಾರು ಸರ್ವೆಗಳನ್ನು ಕೊಡ್ತಾ ಇದ್ದಾರೆ. ನಾವು ಸರ್ವೆ ಮಾಡಕ ನಮ್ಮ ಹತ್ರ ಮೊಬೈಲ್ ಇಲ್ಲ, ಡಾಟಾ ಇಲ್ಲ, ನಾವು ಮಾಡುದಿಲ್ಲ ಅಂತಂದಾಗ ಇಲ್ಲ ನಿಮ್ಗೆ 200-300 ಇನ್ಸೆಂಟಿವ್ ಅಂತೇಳಿ ಕೊಡ್ತೀವಿ, ಮಾಡ್ರಿ ಅಂತ ಹೇಳಿ ಒತ್ತಡ ಹೇರ್ತಾರೆ. ಇರ್ಲಿ, ನಮ್ಮ ಜನಗಳಿಗೋಸ್ಕರ ನಾವು ಆರೋಗ್ಯ ಸೇವೆಯನ್ನ ಮಾಡ್ಬೇಕಾದ್ರೆ ನಮ್ಮ ಕರ್ತವ್ಯ ಇರ್ಲಿ, ಸಂಬಳ ಬರುವುದು ಸೆಕೆಂಡರಿ ಅನ್ಕೊಂಡು ನಾವು ಸರ್ವೆಗಳನ್ನ ಮಾಡಿ ಅದಾದ ನಂತರ ಮತ್ತೆ ದುಡ್ಡು ಕೇಳಲಿಕ್ಕೆ ಸರ್ಕಾರ ಮಟ್ಟದಲ್ಲಿ ಹೋದ್ರೆ ಬಜೆಟ್ ಇಲ್ಲ, ನಾಳೆ ಮಾಡ್ತೀವಿ, ನಾಡ್ದು ಮಾಡ್ತೀವಿ, ಅಥವಾ ಇನ್ನೊಂದ್ 2 ತಿಂಗಳು ಹೋಗತ್ತಾ, ಈಗ ಆಗಲ್ಲ. ನಾವೇ ಸರ್ಕಾರ ಮಟ್ಟಕ್ಕೆ ಹೋಗಿ ಬೇಸತ್ತು ಕೈ ಬಿಟ್ಟು ಸುಮ್ಮನೆ ಕೊಡ್ಬೇಕು. ಮತ್ತೆ ಇಂಥ ಪರಿಸ್ಥಿತಿನೂ ಸಾಕಷ್ಟು ಅದಾವು. ಈಗಾಗಲೇ ಕೇಳಿದ್ರು ಸಹಿತ ನಾವೊಂದು ಸುಮಾರು ಕೆಲಸಗಳು ಮಾಡಿದ್ದು ನಮ್ಗೆ ಸರ್ವೆ ದುಡ್ಡನ್ನ ಬಂದಿಲ್ಲ. ಆಮೇಲೆ ಸಮುದಾಯ ಮಟ್ಟದಲ್ಲಿ ಟೀಮ್ ಬೇಸ್ಡ್ ಇನ್ಸೆಂಟಿವ್ ಅಂತೇಳಿ ಮಾಡಿದ್ದಾರೆ. ಒಂದು ಟೀಮ್ ಆಗಿ PSU ಅವರು, HIO ಅವರು, CHO ಅವರು, ಆಮೇಲೆ ಆಶಾ ವರ್ಕರು, ಇವ್ರು 4 ಜನ ಸೇರ್ಕೇಶೆ ಒಂದು ಟೀಮ್ ಅಂತ ಮಾಡಿದರು. ಆ ಟೀಮ್ ಅಲ್ಲಿ ಎಲ್ಲರೂ ಕೂಡಿಸಿ ಕೆಲಸ ಮಾಡಿದ್ರೆ ಅದಕ್ಕೆ ಆಶಾ ವರ್ಕರ್ಗೆ ಒಂದು ತಿಂಗಳಿಗೆ 1,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ಕೂಡ ಕಳೆದ 2 ವರ್ಷಗಳಿಂದ ಅದು ಯಾವ್ದು ಬಂದೈತಿ, ಯಾರಿಗೆ ಬಂದೈತಿ, ಎಷ್ಟು ಬಂದೈತಿ ಅನ್ನೋದು ಸರಿಯಾದ ಒಂದು ಸಂಕ್ಷಿಪ್ತ ಮಾಹಿತಿನೇ ಇಲ್ಲ. ಅದನ್ನು ಕೂಡ ಸಾಕಷ್ಟು DHO ಆಫೀಸಲ್ಲಿ ಹೋಗಿ ಕೇಳಿದ್ರೆ ಇವತ್ತು ಸರ್ವರ್ ಬಿಜಿ ಐತಿ, ಅಥವಾ ಪ್ರಿಂಟ್ ಬರ್ತಾ ಇಲ್ಲ, ಅಥವಾ ಬಜೆಟ್ ಇಲ್ಲ, ಪದೇ ಇದನ್ನೇ ಸಬೂಬು ಹೇಳ್ತಾ ಇದ್ದಾರೆ. ಮತ್ತೆ ಬಹಳಷ್ಟು ಸಾರಿ ಆಶಾ ವರ್ಕರ್ಗಳು ಮತ್ತೆ ಅಲ್ಲಿ ಹೋಗಿ ಕೇಳಿದ್ರೆ ಆಶಾ ವರ್ಕರ್ಗೆ ಕಿರುಕುಳ ಕೊಡ್ತಾರೆ. ನೀವು ಈ ಕೆಲಸ ಮಾಡ್ಲೇಬೇಕು, ಆ ದುಡ್ಡು ನಾಳೆ ಬರತ್ತೆ ಹೋಗತ್ತೆ, ಆದ್ರೆ ನೀವು ಈ ಕೆಲಸ ನಿಮ್ದೆ, ಇದನ್ನ ಮಾಡ್ಬೇಕು ಅಷ್ಟೇ, ಮಾಡ್ಲಿಲ್ಲ ಅಂತಂದ್ರೆ ತೆಗೆದು ಹಾಕ್ತಾರು, ನಾವು ಅಲ್ಲಿ ಹೇಳ್ತೀವಿ ಇಲ್ಲಿ ಹೇಳ್ತೀವಿ. ಈ ರೀತಿ ಬೆದರಿಕೆಗಳು ಸಾಕಷ್ಟು ಅನುಭವಿಸ್ತಾ ಇದ್ದೀವಿ. ಹೀಗಾಗಿ ನಾವು ಮತ್ತೆ ಬಂದ್ ಕೇಸೆ ರಾಜ್ಯ ಮಟ್ಟದಲ್ಲಿ ಹೋರಾಟಗಳನ್ನ ಮಾಡ್ಬೇಕಾಗಿದೆ ಮೇಡಮ್. ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರ, ನಮ್ಮ ಕೆಲವೊಂದಿಷ್ಟು ಆಶಾ ಕಾರ್ಯಕರ್ತರನ್ನ ಫಸ್ಟ್ ಹೇಳ್ಬೇಕಾಗಿತ್ತು. ನಾನು ಆಶಾ ಕಾರ್ಯಕರ್ತರನ್ನ ತುಂಬಿಕೊಳ್ಳೋ ಹೊತ್ನ್ಯಾಗ ಏನೆಲ್ಲ ಹೇಳಿದ್ರಪ್ಪ ಅಂತಂದ್ರೆ,
ಆಶಾ ಕಾರ್ಯಕರ್ತೆಯರು ಬರೀ ಡಿಲಿವರಿಗೆ ಹೋಗೋದು, ಆಪರೇಷನ್ ಮಾಡಿಸೋದು, ಇವು ಎರಡೇ ಕೆಲಸ ನಿಮ್ಮ. ಬರೀ ನೀವು ಸಮುದಾಯ ಮಟ್ಟದೊಳಗೆ ಸ್ವಯಂ ಸೇವಕರಾಗಿ ನಿಮ್ಮನ್ನ ತುಂಬಿಕೊಂಡಿದೀವಿ. 2 ತಾಸು ಅಷ್ಟೇ ನಿಮ್ಮ ಮನೆ ಕೆಲಸ ಮಾಡ್ಕೊಂಡು 2 ತಾಸು ಅಷ್ಟೇ ನೀವು ಕೆಲಸ ಮಾಡಬೇಕು ಅಂತೇಳಿ ತುಂಬಿಕೊಂಡಿದ್ದಾರೆ. ಇನ್ನೊಂದು ಏನ್ ಮಾಡಿದಾರೆ ಅಂತಂದ್ರೆ, ಆಶಾ ಕಾರ್ಯಕರ್ತೆಯರು ಇದ್ದಂಥವ್ರು ಅವ್ರ ಮಾನದಂಡಗಳೇನು, ಅವ್ರನ್ನ ಹೆಂಗ್ ತುಂಬ್ಕೋಬೇಕು ಅಂತಂದ್ರೆ ಕೆಲವೊಂದಿಷ್ಟು ಮಾನದಂಡಗಳನ್ನ ಹೇಳಿದ್ರು. ಏನಪ್ಪಾ ಅಂತಂದ್ರೆ, ವಿಧವೆಯರು, ವಿಚ್ಛೇದಿತರು, ಅಗ್ದಿ ಕಡು ಬಡವರು ಅಂತವ್ರನ್ನ ತುಂಬ್ಕೋಬೇಕಂತೇಳಿ ಆಯ್ಕೆ ಮಾಡ್ಕೊಂಡ್ರು ಮೇಡಮ್. ಆಯ್ಕೆ ಮಾಡ್ಕೊಂಡ್ರ ಇವಾಗ ಮತ್ತೇನ್ ಹೇಳ್ತಿದ್ದಾರೆ, ಸರ್ಕಾರ ಮಟ್ಟದಲ್ಲಿ ಅವರ ಆರ್ಥಿಕ ಮಟ್ಟವನ್ನ ಸುಧಾರಣೆ ಮಾಡ್ತಾ ಇದ್ದೀವಿ, ಅವರ ಆರ್ಥಿಕ ಪರಿಸ್ಥಿತಿ ಇವಾಗ ತುಂಬಾ ಸುಧಾರಣೆ ಆಗಿದೆ ಅಂತ ಹೇಳ್ತಾರ. ಅವ್ರು ನೋಡ್ರಿ ಮೇಡಮ್ ಪರಿಸ್ಥಿತಿ ನೀವ ನೋಡ್ತಾ ಇದ್ರಲ್ಲ ಇವಾಗ ಹೆಂಗೈತಿ ಆಶಾ ಕಾರ್ಯಕರ್ತರ ಪರಿಸ್ಥಿತಿ ಅಂತ. ಅವ್ರ ಮನೆಯಲ್ಲಿ ಮೊದ್ಲೇ ಗಂಡ್ಮಕ್ಳು ಇರುವುದಿಲ್ಲ, ಅಂತ ಸಂದರ್ಭದೊಳಗ 2-3 ಮಕ್ಳು ಇರ್ತಾವು. ಅವ್ರು ಯಾವ ರೀತಿ ಅವ್ರನ್ನ ಉಪಜೀವನ ಮಾಡ್ಬೇಕು, ಮಕ್ಕಳ ಎಜುಕೇಶನ್ ನೋಡ್ಕೋಬೇಕು, ಅವ್ರ ಹೆಲ್ತ್ ಕಂಡೀಷನ್ ನೋಡ್ಕೋಬೇಕು, ಬಟ್ಟೆ ಬರಿಗಳನ್ನ ನೋಡ್ಕೋಬೇಕು, ಹೊಟ್ಟೆ ತುಂಬ್ಕೋಬೇಕು. ಯಾವ ರೀತಿ ಅವ್ರು ಕೊಡ್ತಕ್ಕಂತ ಬರೀ 5,000 ಸಂಬಳದೊಳಗ ಯಾವ ರೀತಿ ಉಪಜೀವನ ಮಾಡ್ಬೇಕಂತ ಸರ್ಕಾರಕ್ಕೆ ನಾನು ಇದನ್ನ ಪ್ರಶ್ನೆ ಮಾಡ್ತಾ ಇದ್ದೀನಿ. ಈಗ ಇಷ್ಟೆಲ್ಲ ನಾವು ಕೆಲಸ ಮಾಡ್ತೀವಿ ಅಂತ ಅಂದ್ರೂ ಸಹಿತ, ಇಷ್ಟೆಲ್ಲ ಹೇಳ್ತೀವಿ ಅಂತ ಅಂದ್ರೂ ಸಹಿತ ಸರ್ಕಾರಕ್ಕೆ ಕರುಣೆ ಅನ್ನೋದು ಬರ್ತಾ ಇಲ್ಲ. ಆಮೇಲೆ ತನ್ನದಲ್ಲದ ಕೆಲಸಗಳನ್ನ ಈಗ ಮೊಬೈಲಲ್ಲಿ ವರ್ಕ್ ಕೊಡ್ತಾ ಇದ್ದಾರೆ ಮೇಡಮ್. ಮೊಬೈಲಲ್ಲಿ ವರ್ಕ್ ಕೊಟ್ರೆ ಯಾರ ಹತ್ರನೂ ಮೊಬೈಲ್ ಇಲ್ಲ. ಮೊಬೈಲ್ ಇರ್ಲಿಲ್ಲ ಅಂತಂದ್ರೆ ಬೇರೆ ಮೊಬೈಲನ್ನ ಹೊಸದ್ ಖರೀದಿ ಮಾಡಿ ಅದ್ರಲ್ಲಿ ನಮ್ ವರ್ಕ್ ಮಾಡ್ಬೇಕು. ನಮ್ಗೆ ಡಾಟಾ ಇಲ್ಲ, ಅದಕ್ಕೆ ಪ್ರೋತ್ಸಾಹನ ಇಲ್ಲ, ನಾವ್ ಮಾಡಲ್ಲ ಅಂತಂದಾಗ ಏನ್ ಹೇಳ್ತಾ ಇದಾರೆ, ಇಲ್ಲ ನಿಮ್ಮ ಹತ್ರ ಮೊಬೈಲ್ ಇರ್ಲಿಲ್ಲ ಅಂತಂದ್ರೆ ಹೊಸ ಫೋನ್ ಖರೀದಿ ಮಾಡ್ಕೊಳ್ಳಿ, ನಿಮಗ್ ಮಾಡಕ್ ಆಗಲ್ಲ ಅಂತಂದ್ರೆ ನೀವು ಶವಂತ ಕೋರ್ತಾ ನಮ್ಗೆ ಏನು ಹೇಳೋದು ಬೇಕಾಗಿಲ್ಲ, ಅವಾಗ ತುಂಬ್ಕೊಂಡೀವು, ಈಗ ಬೇರೆ ಆಗೈತಿ, ಈಗ ನೀವು ನಿಮ್ಗೆ ಆಗ್ಲಿಲ್ಲ ಅಂತಂದ್ರೆ ನಿಮ್ಮ ಮಕ್ಕಳು ಯೂಸ್ ಮಾಡ್ಕೊರಿ, ಅಥವಾ ಬೇರೆ ಯಾರನ್ನಾದ್ರೂ ಕಲ್ತಾರ ಸಾಕಷ್ಟು ನಿರುದ್ಯೋಗಿಗಳು ಇರ್ತಾರೋ ಅವ್ರು ದುಡ್ಡು ಕೊಟ್ಟು ಮಾಡಿಸ್ರಿ. ಸಾಕಷ್ಟುದಲ್ಲ ನಮ್ ಕೆಲವೊಂದಿಷ್ಟು ಆಶಾ ಕಾರ್ಯಕರ್ತರು ದುಡ್ಡು ಕೊಟ್ಟು ಈ ಸರ್ವೆಗಳನ್ನ ಮಾಡಿಸ್ತಾ ಇರೋದು. ಅವ್ರಿಗೆ ದುಡ್ಡು ಕೊಡ್ತಾರ, ಅದಕ್ಕೆ ಇನ್ಸೆಂಟಿವ್ ಬರೋದು 200, ಅದೇನ್ ಬರ್ತೈತೋ ಏನೋ ಗೊತ್ತಿಲ್ಲ. ಆದ್ರೆ ಇವರು ಸಾವಿರಾರು ರೂಪಾಯಿ ಕೊಟ್ಟು ಈ ಒಂದು ಸರ್ವೆಗಳನ್ನ ಮಾಡಿಸ್ತಾ ಇದ್ದಾರೆ ಮೇಡಮ್. ನಾವು ಡೈಲಿ ಎದ್ದ ತಕ್ಷಣ ಸರ್ವೇಕಂತ ಹೋಗ್ತೀವಿ. ಮೊದಲು ತೊಗೊಂಡಿರೋದು 2 ತಾಸು ಕೆಲಸ ಅಂತ, ಈಗ 24 ತಾಸು ಕೆಲಸ ಮಾಡಿದ್ರೂ ಟೈಮ್ ಸಾಲಾಗತ್ತಿಲ್ಲ ಮೇಡಮ್. ಅದು 5,000 ರೂಪಾಯಿದಾಗ 24 ತಾಸನ್ನು ಕೆಲಸ ಮಾಡಕತ್ತೀವಿ. ಆಮೇಲೆ ಈಗ ನಮ್ಮ ಸಿಸ್ಟರ್ ಹೇಳಿದರು ಎಲ್ಲ ಇಷ್ಟಿಷ್ಟು ಇನ್ಸೆಂಟಿವ್, ಇಷ್ಟು ವರ್ಕ್ ಅಂತ. ಈಗ ನಾನು ರಾಷ್ಟ್ರೀಯ ಕಾರ್ಯಕ್ರಮಗಳ ಬಗ್ಗೆ ನಾನು ಹೇಳ್ತೀನಿ ಸರ್. ನಮ್ದು ಇಲೆಕ್ಷನ್ ಅಂತ ಇದ್ರೂ ನಾವು ಹೋಗ್ಬೇಕು ಆಶಾ ಕಾರ್ಯಕರ್ತರು. ಇಲೆಕ್ಷನ್ಗೆ ಹೋಗಿದ ತಕ್ಷಣ ನಮ್ಗೊಂದು ಬೂತ್ ಕೊಟ್ಟಿದ್ದಾರೆ, ಅಲ್ಲಿ ಕೂಡ್ಬೇಕು ನಾವು ಎಲ್ಲ ಆರೋಗ್ಯ ಕಾಪಾಡೋಕ್ಕಂತ. ಹೋದ್ರೆ ನಮ್ಗೆ ಏನು ಸೇಫ್ಟಿ ಇರಲ್ಲ, ಅಲ್ಲಿ ನಮ್ಗೆ ಊಟದ ವ್ಯವಸ್ಥೆ ಇರಲ್ಲ, ನೀರಿನ ವ್ಯವಸ್ಥೆ ಇರಲ್ಲ, ಬಿಸಿ ಊಟ ಇದ್ರೂ ಕೂಡ ಆಶಾ ಕಾರ್ಯಕರ್ತರಿಗೆ ಊಟ ಕೊಡಲ್ಲ, ಅದೊಂಥರ. ಆಮೇಲೆ ಮಕ್ಕಳಿಗೆ TD ವ್ಯಾಕ್ಸಿನ್ ಹಾಕ್ತೀವಿ, 10 ವರ್ಷ 16 ವರ್ಷ ಆಮೇಲೆ 5 ವರ್ಷ ಮಕ್ಕಳಿಗೆ TD ಎಲ್ಲ ಹಾಕ್ತೀವಿ, ಅದಕ್ಕೆ ಇನ್ಸೆಂಟಿವ್ ಇರಲ್ಲ. ಆಮೇಲೆ ಇದು ಏನಂದರೆ ರಾಷ್ಟ್ರೀಯ ಕಾರ್ಯಕ್ರಮಗಳ ಬಗ್ಗೆ ಪೋಲಿಯೋ ಡ್ಯೂಟಿಗೆ ಹೋಗ್ತೀವಿ. ಪೋಲಿಯೋ ಡ್ಯೂಟಿಗೆ ಹೋದಿನ 1 ದಿವಸ ಮಾತ್ರ ಅಷ್ಟೇ ನಮ್ಗೆ ಊಟದ ವ್ಯವಸ್ಥೆ ಇರ್ತೈತಿ. ಮತ್ತು ನಾವೆಲ್ಲ ಬಸ್ ಡ್ಯೂಟಿ ಎಲ್ಲ ಮಾಡ್ತೀವಿ, ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡು. ನಮ್ಗೆ 2ನೇ ದಿನ 3ನೇ ದಿನ 4ನೇ ದಿನ ಅಂತ ನಮ್ಗೆ ಯಾರೂ ಏನು ಕೇಳಲ್ಲ ಮೇಡಮ್, ಅದೊಂಥರ ತೊಂದರೆ. ಅದಕ್ಕೆ ಇನ್ಸೆಂಟಿವ್ ಇರಲ್ಲ, ಐತಂತಾರೆ ನಮ್ಗೆ ಇನ್ಸೆಂಟಿವ್ ಇನ್ನೂ ತಗೋನಾದ್ರೂ ಬಂದಿಲ್ಲ. ಆಮೇಲೆ ಇವರು 2 ತಾಸು ಕೆಲಸ ಅಂತ ತಗೊಂಡು 24 ತಾಸು ಕೆಲಸ ಕೊಟ್ಟಿದ್ದಾರೆ ನಮಗೆ. ನಾವು ಕೆಲಸನ ಮಾಡಕತ್ತೀವಿ ಮೇಡಮ್, ಯಾವ ಕೆಲಸ ನಿಂತಿಲ್ಲ. ಕನಿಷ್ಠ 15,000 ರೂಪಾಯಿ ವೇತನ ಮಾಡೋತಕ್ಕ ನಾವು ಈ ಹೋರಾಟ ನಿಲ್ಲಿಸ್ಬಾರ್ದು ಅಂತ ಅಂದ್ಕೊಂಡಿದ್ದೀವಿ. ಸ್ಟಾರ್ಟಿಂಗ್ ಎದ್ದ ತಕ್ಷಣ ಮೇಡಮ್, ಇವತ್ತೊಂದು ಡಿಲಿವರಿ ಇತ್ತಂದ್ರೆ ಡಿಲಿವರಿ ಹೋಗಿರ್ತೀವಿ ರೀ. ಇಲ್ಲ ಡಿಲಿವರಿ ಇರ್ಲಿಕ್ಕಂದ್ರೆ ಯಾವುದೋ ಒಂದು ಭೇಟಿ ಇರ್ತದೆ, NC ಆಯಿತು PNC ಆಯಿತು ಭೇಟಿ ಇರ್ತದೆ. ಅಲ್ಲಿಗೆ ಹೋಗಿ ಅವ್ರ ಮನೆಗೆ ಹೋಗಿ ಅವರು ಕುಂತ್ಕೊಂಡ್ರೆ ಕೂತ್ಕೋಬೇಕು, ಇಲ್ಲಾಂದ್ರೆ ನಾವು ಸೀದಾ ಒಳಗನೆ ಹೋಗಬೇಕು. ಹೋಗಿ ಏನಕ್ಕೆ ಆರಾಮಿದೆ ಅಂತಂದು ತಾಯಿ ಕಾರ್ಡ್ ನೋಡಿಬಿಟ್ಟು ಅವ್ರಿಗೆ ಏನೇನು ಯೋಗಕ್ಷೇಮ ವಿಚಾರಿಸಿ ಮಗುವಿನ ತೂಕ ಹಾಕ್ಕೊಂಡು ವಾಪಸ್ ನಮ್ಮ ಮನೆಗೆ ಬರ್ಬೇಕಂದ್ರೆ ಲಾರೋ ಸರ್ವೆ ಅಂತ ಮಾಡಬೇಕು. ಅದೇ ಹೋಗಿದ್ವಿ ಒಂದು ಭೇಟಿಗೆ ಹೋಗಿ ಲಾರೋ ಸರ್ವೆ ಅಂತ ನೋಡಬೇಕು, ಅವ್ರ ಫ್ರಿಜ್ ತೆಗೆದು ನೋಡಬೇಕು, ಅವ್ರದ್ದು ಕೂಲರ್ ತೆಗೆದು ನೋಡಬೇಕು, ಅವ್ರ ಮನೆ ಎಲ್ಲ ಡ್ರಮ್ಗಳೆಲ್ಲ ಚೆಕ್ ಮಾಡಬೇಕು. ಅದರಲ್ಲಿ ಹುಳಾಗಿದ್ರೆ ಅದಕ್ಕೆ ನಾವೇ ಜವಾಬ್ದಾರರು. ಅವ್ರ ಮನೇಲಿ ಸ್ವಚ್ಛ ಇರ್ಲಿಕ್ಕೂ ಅದಕ್ಕೆ ನಾವೇ ಜವಾಬ್ದಾರರು. ಅವ್ರ ಮಕ್ಳಿಗೆ ವ್ಯಾಕ್ಸಿನ್ ಆಗಿದೆ ನೋಡಬೇಕು. ಫಸ್ಟ್ 1.5 ತಿಂಗಳು ಒಂದು ವ್ಯಾಕ್ಸಿನ್ ಬರುತ್ತೆ ಮೇಡಮ್, ಅದು ಆಗಿದೆ ನೋಡಬೇಕು. ಫಸ್ಟ್ ಹುಟ್ಟಿದ ತಕ್ಷಣ BCG, 0 ಪೋಲಿಯೋ ಇವೆಲ್ಲ ಆಗಿದೆ, ಹೆಪಟೈಟಿಸ್ B 3 ವ್ಯಾಕ್ಸಿನ್ ಆಗಿದೆ ನೋಡಬೇಕು. ಅಲ್ಲಿಂದ 1.5 ತಿಂಗಳಿಗೆ ಒಂದು ಸಲ ವಿಚಾರ ಮಾಡ್ಬೇಕು ಮೇಡಮ್. ಆ ಬಾಣಂತಿಗೆ ವಾರ ಭೇಟಿ ಕೊಡಬೇಕು, 7 ಭೇಟಿ ಇರ್ತಾವೆ, ಅವೆಲ್ಲ ಮಾಡ್ಬೇಕು ಮೇಡಮ್. ಒಂದು ಸಲ ನಾವು ಮನೆ ಬಿಟ್ಟಿವಿ ಅಂದ್ರೆ ಹೊಳ್ಳಿ ಎಟ್ಟೊತ್ತಿಗೆ ಬರ್ತೀವಿ, ನಮ್ಮ ಟೈಮ್ನ ನಮಗೆ ಗೊತ್ತಿರಲ್ಲ. ಕುಷ್ಠರೋಗ, ಆಮೇಲೆ ಕ್ಷಯ ರೋಗ, ಇವೆಲ್ಲ ಕಫಗಳೆಲ್ಲ ತರಬೇಕು ಮೇಡಮ್. ನಾವು ಪಾಸಿಟಿವ್ ಇದ್ದ ಕೇಸಿಗೆಲ್ಲ ಹೋಗಿ ಆ ಕಫಗಳು ತರೋಕೆ ನಮ್ಗೆ ಸುರಕ್ಷತೆ ಇಲ್ಲ ಮೇಡಮ್. ಈ ಪಾಸಿಟಿವ್ ಅಂತ ಇರ್ತದೆ, ಕೈಯಿಂದ ಮುಟ್ಕೊಂಡು ಹೋಗಿ ನಮ್ಮ ಮನೇಲಿ ಗಂಡ ಮಕ್ಕಳು ಅಂತ ಇರ್ತಾರಲ್ಲ ಮೇಡಮ್, ಅದು ಏನೋ ನಮ್ಮ ಸೇಫ್ಟಿ ಕೊಟ್ಟೇ ಇಲ್ಲ. ಅವ್ರು ಇನ್ನೊಬ್ರು ಪಾಸಿಟಿವ್ ಪೇಸ್ ಇದ್ದವರು ಉಗುಳು ಕೊಟ್ಟಿದ್ದನ್ನು ನಾವು ಹಂಗೆ ಕೈಯಲ್ಲಿ ತೊಗೊಂಡೋಗಿ PSC ಕೊಡಬೇಕು, ಅದ್ರ ಮೇಲೆ ಹೆಸರೆಲ್ಲ ಬರೀಬೇಕು, ಅದು ಮುಚ್ಚಳ ನಾವೇ ಮುಚ್ಚಬೇಕು. ಅದು ಹಿಡಿದು ಕೊಡಿಕಪ್ಪ ಅಂದ್ರೆ ಅವ್ರೇನು ಸಿಕ್ಕಿದ್ದೆಲ್ಲ ಮಾತಾಡ್ತಾರೆ ಮೇಡಮ್, ಅದನ್ನೆಲ್ಲ ಮಾತಾಡ್ಸ್ಕೋಬೇಕು ನಾವು. ಮಾತಾಡ್ಸ್ಕೊಂಡು ಅವ್ರಿಗೆ ಮನವೊಲಿಸಿ ಮೋಟಿವೇಶನ್ ಮಾಡಿ ಅದು ಕಪ್ಪ ಒಯ್ದು ಕೊಡಬೇಕು. ಕೊಟ್ಟರೆ ಇಲ್ಲ ಮೇಡಮ್, ಅದಕ್ಕೇನು ಇಲ್ಲ ಮೇಡಮ್, ಅದಕ್ಕೇನು ಗ್ಲೌಸ್ ಅದು ಕೊಟ್ಟಿಲ್ಲ, ಅದಕ್ಕೆ ಪೇಮೆಂಟೇ ಇಲ್ಲ ಮೇಡಮ್. ಪಾಸಿಟಿವ್ ಅಂದರೆ ಪೇಮೆಂಟ್ ಅಂತಾರೆ, ಅವ್ರು ಉಗುಳು ಕೊಟ್ಟಿದ್ದನ್ನು ಒಯ್ದಿರ್ತೀವಲ್ಲ ಅದಕ್ಕೆ ಪೇಮೆಂಟೇ ಇರಲ್ಲ ಮೇಡಮ್. ಫ್ರೀಯಾಗಿ ಡ್ಯೂಟಿ ಮಾಡಬೇಕು, ಫ್ರೀಯಾಗಿ ಅದು ಪಾಸಿಟಿವ್ ಏನಾದರೂ ಬಂತಂದ್ರೆ ನಾವು ಫ್ರೀಯಾಗಿ ಜಡ್ ಕೊಂಡ್ಕೋಬೇಕು. ಇದಕ್ಕೆ ನಮಗಾಗಲಿ ನಮ್ಮ ಫ್ಯಾಮಿಲಿ ಅದು ಯಾವ ಸೇಫ್ಟಿನೇ ಇಲ್ಲ ಮೇಡಮ್. ಈ ಥರ ನಮ್ಮ ಗೌರ್ಮೆಂಟ್ ನಮ್ಗೆ ಭಾಳ ಅನ್ಯಾಯ ಮಾಡ್ತಾಯಿದೆ.
ಕುಷ್ಠರೋಗ ಸರ್ವೆ ಮಾಡ್ತೀವಿ, ಇದು LCD ಮಾಡ್ತೀವಿ, LCDC ಮಾಡ್ತೀವಿ ಅಂದರೆ ಕುಷ್ಠರೋಗನೇ, NCD ಮಾಡ್ತೀವಿ, ಸಂಜೀವಿನಿ ಮಾಡ್ತೀವಿ, ಆಮೇಲೆ HNS ಸರ್ವೆ ಮಾಡ್ತೀವಿ. ಇವೆಲ್ಲ ಮೇಡಮ್ ಈಗ ಒಬ್ಬರ ಹತ್ರ ಮೊಬೈಲ್ ಐತಿ, ಒಬ್ಬರ ಹತ್ರ ಮೊಬೈಲ್ ಇಲ್ಲ. ಆಲ್ಮೋಸ್ಟ್ ಕಲ್ತವ್ರಂತೂ ಜಾಸ್ತಿ ಇಲ್ಲ ಮೇಡಮ್ ನಮ್ಮ ಸ್ಟಾಫ್ನಲ್ಲಿ. 5ನೇ ಕಲ್ತವ್ರದಾರ, 7ನೇ ಕಲ್ತವ್ರದಾರ, 10th ಕಲ್ತವ್ರದಾರ, ಇಷ್ಟರೊಳಗೆ ಅದಾರ ಮೇಡಮ್. ಅವ್ರಿಗೆ ಮೊಬೈಲ್ ತೊಗೊಂಡು ಸಾಕಷ್ಟು ಆ್ಯಪ್ಗಳನ್ನ ಹಾಕೋರೆ ಅಂದ್ರೆ ಕಲ್ತಂಥವ್ರು ಇರಲ್ಲ ಮೇಡಮ್. ಯಾಪ್ ಅಂದ್ರೆ ಏನಂತ ಗೊತ್ತಿರಲ್ಲ, ಏನೋ ಮೊಬೈಲ್ ಇಟ್ಕೊಂಡಿರ್ತಾರೆ ಜನರ್ಸಕ್ಕೆ. ಅವ್ರ ಮನ್ಯಾಗ ಮಕ್ಕಳಿಗೆ ಅವ್ರ ಮಕ್ಕಳಿಗೆ ಹೋಮ್ವರ್ಕ್ ಮಾಡ್ಕೋರಾಗಿರ್ಬೇಕು, ಏನಾರು ಒಂದು ಮೊಬೈಲ್ ಇಡಲೇಬೇಕಾಗ್ಯದ. ಈ ಜನರ್ಸಕ್ಕೆ ಮೊಬೈಲ್ ಇರಲೇಬೇಕಾಗ್ಯದ ಮನ್ಯಾಗ. ಅದು ಐತಂದ ತಕ್ಷಣ ಅದಕ್ಕೆ ಯಾಪ್ ಹಾಕೋರಿ ಮಾಡಿರಿ ಅಂತಂದರೆ ನಮಗೆ ಬರಲ್ಲ ಮೇಡಮ್. ಬರಲ್ಲ ಅಂದ್ಬಿಟ್ರೆ ಮಕ್ಕಳಿಗೆ ಎಜುಕೇಷನ್ಗೆ ನಾವು ತೊಗೊಂಡಿರ್ತೀವಲ್ಲ, ನಮಗೆ ಬರಲಾರ ಆ್ಯಪನ್ನು ಮಕ್ಳ ಕಡೆ ಹಾಕ್ಸ್ಕೊಂಡು ಮಕ್ಕಳಿಗೆ ಅವ್ರ ಅಭ್ಯಾಸ ಹಾಳು ಮಾಡ್ತಾಯಿದ್ದೀವಿ ನಾವು. ನಮ್ಮ ಕೆಲಸನ ಈ 5,000 ರೂಪಾಯಿದಲ್ಲಿ ನಾವು ದುಡಿಬೇಕು, ನಮ್ಮ ಮಕ್ಕಳು ದುಡಿಬೇಕು, ನಮ್ಮ ಮನೆಯವ್ರು ದುಡಿಬೇಕು, ಈ ಥರ ಆಗ್ಬಿಟ್ಟಿದೆ. ಇದು 5,000 ರೂಪಾಯಿದಲ್ಲೇ ಎಲ್ಲ ಕೆಲಸ ಮಾಡ್ಬೇಕು ಮೇಡಮ್ ನಾವು. ಮೇಡಮ್ ನಾವು ಹೋದ ವರ್ಷ ಫೆಬ್ರವರಿಯಲ್ಲಿ ಹೋರಾಟ ಮಾಡಿದ್ವಿ 2024ರಲ್ಲಿ 14, 15 ಹೋರಾಟ ಮಾಡಿಬಿಟ್ಟು ಇಲ್ಲೇ 2 ದಿವಸ ಉಗ್ರವಾದ ಹೋರಾಟ ಮಾಡಿದ್ವಿ ಮೇಡಮ್. ಆಮೇಲೆ ಸಿದ್ದರಾಮಯ್ಯನವರು ಅವ್ರ ಮನೆಗೆ ಕರೆದ್ರು ನಮ್ಮನ್ನೆಲ್ಲ ಮುಖಂಡರಸ್ನ, ಆಮೇಲೆ ಯೂನಿಯನ್ ಲೀಡರ್ಸ್ ಎಲ್ಲ ಕರೆದ್ರು ಮೇಡಮ್. ಹೋಗಿದ್ವಿ ನಾವು ಅವ್ರ ಮನೆಗೆ. ಹೋದಾಗ ಅವ್ರು ಏನಂದ್ರು, ಅಮ್ಮ ನಮ್ಗೆ 2-3 ದಿವಸ ಟೈಮ್ ಕೊಡಿ, ಒಂದು ವಾರದಲ್ಲಿ ನಿಮ್ಗೆ ಏನಾದರೂ ನಾವು ವಾಪಸ್ ಮಾಹಿತಿ ಕೊಡ್ತೀವಿ ಅಂತಂದರು. 16 ಮೀಟಿಂಗ್ಸನ್ನು ಮಾಡಿದ್ವಿ ಮೇಡಮ್. ಆ ಫೆಬ್ರವರಿಯಿಂದ 16 ಮೀಟಿಂಗ್ ಮಾಡಿದ್ರು ಆಶಾ ಕಾರ್ಯಕರ್ತರು ಪೇಮೆಂಟ್ ಬಗ್ಗೆ ಏನೂ ಮಾತೆತ್ತೇ ಇಲ್ಲ ಯಪ್ಪ. ಅದಕ್ಕೆ ನಾವು ಇದನ್ನು ಉಗ್ರವಾದ ಹೋರಾಟ ಮಾಡತ್ತೀವಿ ಮೇಡಮ್. ಇಷ್ಟು ಹಗಲಿ ರಾತ್ರಿ ರೋಡ್ನೆಲ್ಲ ಎಲ್ಲ ಮಕ್ಕೊಂಡಿದ್ದಾರೆ ನಮ್ಮ ಆಶಾ ಕಾರ್ಯಕರ್ತರು. ಬಂದು ಹೆಂಗಿದ್ರಿ ಅಂತ ನೋಡ್ಕೊಲ್ಲ. ಡಾಕ್ಟರ್ ದಿನೇಶ್ ರಾವ್ ಅವರು ಬಂದಿದ್ರಲ್ಲ, ಗುಂಡೂರವರು, ಅವ್ರು ಬಂದು ಅಷ್ಟೇ ನಾವು ಕೊಡಲ್ಲ, ನೀವು ಊರು ಹೋಗ್ರಿ ಸರ್ವೆ ಮಾಡ್ರಿ ಅಂತ ಹೇಳಿದ್ರು. ಕರೆ ನೀವು ಎಲ್ಲಿ ಮಕ್ಕೊಂಡಿದ್ದೀರಾ, ಏನು ತಿಂದಿದ್ದೀರಾ, ಏನು ಉಂಡಿದ್ದೀರಾ ಅಮ್ಮ, ನಿಮಗೆ ಚಳಿಯಲ್ಲಿ ಹೆಂಗಿದ್ದೀರಾ ಅಂತ ಒಂದು ಮಾತು ಕೇಳಿಲ್ಲ ಮೇಡಮ್. ಅವರು ಆರೋಗ್ಯ ಸಚಿವರು, ಅವರು ಆರೋಗ್ಯ ಸಚಿವರು, ಅವ್ರು ನಮ್ಮ ಸ್ಟಾಫ್ ನೀವಂತ ಇದಕ್ಕೆ ತರ್ಕೊಂಡು ಹೇಳಿದರು. ಆದರೆ ನಮ್ಮ ಯೋಗಕ್ಷೇಮ ಕಾಪಾಡಲಿಲ್ಲ, ಅವರು ಕೇಳಿಲ್ಲ. ಈಗ ನಾವು ಇದನ್ನು ಹೋರಾಟ ಅಂತ ಹಿಂದೆ ತಗೊಳ್ಳಲ್ಲ ಮೇಡಮ್. ಇದು ಏನಾರು ಆಗಲಿ ಹೋರಾಟ ಅಂತ ಹಿಂದೆ ತಗೊಲ್ಲ. ಆದರೆ ಊರಿಗೆಲ್ಲ ಹೋದಂಥ ಮಂದಿ ಆಮೇಲೆ ಅಲ್ಲೇ ಇದ್ದವರು ಎಲ್ಲರೂ ವಾಪಸ್ ಬರಾಕತ್ತಾರೆ ಮೇಡಮ್. ಇವಾಗ ಹೋರಾಟಕ್ಕಂತಲೇ ವಾಪಸ್. ನಾವೇನೆಲ್ಲ ಮನೆ ನಮ್ಮ ಮಕ್ಕಳೆಲ್ಲ ಸಣ್ಣವಿದ್ದಾವೆ, ನಮ್ಮ ತಾಯಿ ಮನೆಯಲ್ಲೆಲ್ಲ ಬಿಟ್ಟು ಬಂದಿರೋದು. ಇವತ್ತಿಗೆ ನಾವು ಬಂದು 6 ದಿವಸ ಆಯಿತು. ನಮ್ಮ ಮಕ್ಕಳು ಎಜುಕೇಷನ್ ವಿಚಾರ ಮಾಡಬೇಕಲ್ಲ. ಊಟದ ವ್ಯವಸ್ಥೆ ಇದೆ ಮೇಡಮ್, ಶೌಚಾಲಯ ವ್ಯವಸ್ಥೆನೂ ಇದೆ. ಜನ ಸಾಕಷ್ಟು ಇದೀವಲ್ಲ, ಅದಕ್ಕೆ ಶೌಚಾಲಯ ಸಾಲ್ತಾ ಇಲ್ಲ ನಮಗೆ. ತುಂಬ ಅಸ್ತವ್ಯಸ್ತ ಆಗಿದೆ ಜೀವನ. ಊಟದ ವ್ಯವಸ್ಥೆ ಚೆನ್ನಾಗಿದೆ, ಶೌಚಾಲಯ ವ್ಯವಸ್ಥೆ, ಆಮೇಲೆ ಮಲಗು ವ್ಯವಸ್ಥೆ ಅಸ್ತವ್ಯಸ್ತ ಆಗಿದೆ ಮೇಡಮ್. ರೋಡಲ್ಲೆಲ್ಲ ಮಲ್ಕೊತೀವಿ. ಇವಾಗ ಗೊತ್ತಲ್ಲ ಇದು ಯಾವ ಕ್ಲೈಮೇಟು ಅಂತ. ಸುಮಾರು ಚಳಿ, ಮನೇಲಿದ್ದವ್ರಿಗೇ ತುಂಬ ಚಳಿ. ಆದ್ರೆ ನಾವು ಇಲ್ಲಿ ಹೊರಗಡೆ ಬಂದು ಮಲ್ಕೋತೀವಲ್ಲ, ಭಾಳ ನೋವಿನ ವಿಷಯ ಅಂತ ಹೇಳ್ಬೋದು. ಮನ್ಸಿಗೆ ಭಾಳ ಬೇಜಾರಾಗುತ್ತೆ ಮೇಡಮ್. ಇನ್ನೊಂದೇನಂದ್ರೆ ನಮ್ಮ ಮಕ್ಕಳು ಎಜುಕೇಷನ್ ನಾವು ಕುಂತು ಹಾಳು ಮಾಡ್ತಾಯಿದ್ದೀವಲ್ಲ, ಅದು ಭಾಳ ನೋವಾಗಿದೆ ಮೇಡಮ್. ಸಣ್ಣ ಮಗ ಇದೆ ನಂದು, ಬಿಟ್ಟು ಬಂದಿದ್ದೀನಿ 6 ದಿವಸ ಆಯಿತು. ಇಂದಿಷ್ಟೆಲ್ಲ ಕಷ್ಟಪಡ್ತಿರು ಸಿದ್ದರಾಮಯ್ಯನವ್ರಿಗೆ ಯಾಕೆ ನಮಗೂ ಗೊತ್ತಾಗಕತ್ತಿಲ್ಲ ಅಂತ ವಿಚಾರ ಆಗೈತಿ. ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಹಾಳಾಗ್ತಿದೆ, ಇದರಿಂದ ಆರೋಗ್ಯ ಹಾಳಾಗ್ತಿದೆ, ಎಲ್ಲೋ ಬಿಟ್ಟು ಬಂದುಬಿಟ್ಟಿದ್ದೀವಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.